ಯಾಕೆ ಧೈರ್ಯಗೆಡುತ್ತೀರಿ? ಇನ್ನು ನಿಮಗೆ ನಂಬಿಕೆ ಇಲ್ಲವೇ? ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನ 40. ಬಿರುಗಾಳಿಯ ನಡುವೆ ಯೇಸುವಿನ ಪ್ರಶ್ನೆ. ಬಿರುಗಾಳಿಯ ಮಧ್ಯದಲ್ಲಿ ಯೇಸು ಆಶ್ಚರ್ಯಕರವೆನಿಸುವ ಪ್ರಶ್ನೆಯೊಂದನ್ನು ಕೇಳುತ್ತಿದ್ದಾನೆ. ನೀವು ಯಾಕೆ ಧೈರ್ಯಗೆಡುತ್ತೀರಿ? ಇನ್ನು ನಿಮಗೆ ನಂಬಿಕೆ ಇಲ್ಲವೇ? ಸಮುದ್ರದಲ್ಲಿ ಅಲೆಗಳು ನಿಜವಾದವು. ಗಾಳಿ ಬಲವಾಗಿ ಬೀಸುತ್ತಿದೆ. ದೋಣಿಯಲ್ಲಿ ನೀರು ತುಂಬುತ್ತಿದೆ. ಯೇಸು ಬಿರುಗಾಳಿಯನ್ನು ನಿರಾಕರಿಸುತ್ತಿಲ್ಲ. ಆದರೆ ಯೇಸು ಬಿರುಗಾಳಿಯನ್ನು ಉಂಟು ಮಾಡುತ್ತಿರುವ ಭಯವನ್ನು ಪ್ರಶ್ನಿಸುತ್ತಿದ್ದಾನೆ. ನಮ್ಮ ನಂಬಿಕೆಯು ಎಷ್ಟು ಬಲವಾಗಿದೆ ಎಂಬುದನ್ನು ಭಯವು ನಮಗೆ ಅರಿವು ಮೂಡಿಸುತ್ತದೆ. ಶಿಷ್ಯರು ಬಿರುಗಾಳಿಯನ್ನು ನೋಡುತ್ತಿದ್ದಾರೆ, ಅಪಾಯದ ತೀವ್ರತೆಯನ್ನು ಅಳೆಯುತ್ತಿದ್ದಾರೆ ಮತ್ತು ನಾವು ಸಾಯುತ್ತೇವೆಂದು ಊಹಿಸುತ್ತಿದ್ದಾರೆ. ಆದರೆ ಶಿಷ್ಯರನ್ನು ದೋಣಿಗೆ ಕರೆದ ಯೇಸು ಇನ್ನೂ ದೋಣಿಯಲ್ಲಿದ್ದಾನೆಂಬುದನ್ನು ಮರೆತು ಬಿಟ್ಟಿದ್ದಾರೆ. ನೀವು ಯಾಕೆ ಧೈರ್ಯಗೆಡುತ್ತೀರಿ ಎಂಬ ಈ ಪ್ರಶ್ನೆಯು ಶಿಷ್ಯರ ಬಲಹೀನತೆ ಬಗೆಗಿನ ಬೆದರಿಕೆಯಲ್ಲ, ಬದಲಾಗಿ ಬಲವಾದ ನಂಬಿಕೆಗೆ ನೀಡಿದ ಆಹ್ವಾನವಾಗಿದೆ. ಯೇಸು ನಮಗೆ ಕಷ್ಟಗಳಿಲ್ಲದ, ಬಿರುಗಾಳಿಗಳಿಲ್ಲದ ಜೀವನದ ಭರವಸೆಯನ್ನ ನೀಡುತ್ತಿಲ್ಲ. ಆದರೆ ಅವುಗಳ ಮಧ್ಯೆ ನಾನು ನಿಮ್ಮ ಜೊತೆಯಲ್ಲಿ ಇರುತ್ತೇನೆಂಬ ಭರವಸೆಯನ್ನು ನೀಡುತ್ತಿದ್ದಾನೆ. ನಂಬಿಕೆ ಎಂದರೆ ಭಯವಿಲ್ಲದ ಜೀವನವಲ್ಲ, ಬದಲಾಗಿ ಭಯದ ಮಧ್ಯದಲ್ಲೂ ನಂಬಿಕೆಯಿಂದ ಜೀವಿಸುವುದು. ಶಿಷ್ಯರಂತೆ ನಾವು ಕೂಡ ಕರ್ತನೆ, ನಮ್ಮ ಕುರಿತು ನಿನಗೆ ಚಿಂತೆ ಇಲ್ಲವೇ ಎಂದು ಮೊರೆ ಇಡುತ್ತೇವೆ. ಮತ್ತು ಶಿಷ್ಯರಂತೆ ಬಿರುಗಾಳಿಯ ಶಕ್ತಿಗಿಂತ ಯೇಸು ನಮ್ಮೊಂದಿಗಿದ್ದಾನೆಂಬುದನ್ನು ಮರೆತು ಬಿಟ್ಟಿದ್ದೇವೆ. ನಾವು ನಮ್ಮ ದೃಷ್ಟಿಯನ್ನು ಕ್ರಿಸ್ತನ ಮೇಲೆ ಕೇಂದ್ರೀಕರಿಸಿದಾಗ ಭಯವು ನಮ್ಮಿಂದ ದೂರವಾಗಿ ನಮ್ಮಲ್ಲಿ ಶಾಂತಿಯು ನೆಲೆಸುತ್ತದೆ. ಸದ್ಯಕ್ಕೆ ನೀವು ಯಾವ ವಿಚಾರಕ್ಕೆ ಭಯಪಡುತ್ತಿದ್ದೀರಿ? ಕ್ರಿಸ್ತನು ನಿಮ್ಮೊಂದಿಗಿದ್ದಾನೆ ಎಂಬ ನಂಬಿಕೆ ನಿಮ್ಮೊಂದಿಗಿದೆಯೋ, ಅಥವಾ ಬಿರುಗಾಳಿಯನ್ನು ನೋಡಿ ಭಯಪಡುತ್ತಿದ್ದೇವೆಯೋ? ಪ್ರಾರ್ಥನೆಯಲ್ಲಿ ನಿಮ್ಮ ಭಯವನ್ನು ದೇವರ ಮುಂದೆ ಯಥಾರ್ಥವಾಗಿ ವ್ಯಕ್ತಪಡಿಸಿರಿ. ನಿಮ್ಮ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿರಿ, ಯೇಸು ನನ್ನ ಜೀವನೆಂಬ ದೋಣಿಯಲ್ಲಿ ಇದ್ದಾನೆ ಎಂದು. ಈ ಪಶ್ಚಾತ್ತಾಪದ ಕಾಲದಲ್ಲಿ ಪ್ರತಿದಿನ ಕ್ರಿಸ್ತನ ವಾಕ್ಯವನ್ನು ಮತ್ತು ಆತನ ಸನ್ನಿಧಿಗೆ ಬರುವ ಮೂಲಕ ನಮ್ಮ ಭಯವನ್ನು ತೆಗೆದುಹಾಕಿ ಕ್ರಿಸ್ತನ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಇಡೋಣ. ಆತನೇ ನಮ್ಮ ಈ ಲೋಕದಲ್ಲಿ ಎಲ್ಲಾ ಬಿರುಗಾಳಿಯಿಂದ ತಪ್ಪಿಸುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.